ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ನಾಡಗೌಡ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಅಂಜುಮಾನ್ ಸಮಿತಿ ಒತ್ತಾಯ. ನಲ್ತವಾಡ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ CS ನಾಡಗೌಡ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ನಲ್ತವಾಡ ಅಂಜುಮಾನ್ ಸಮಿತಿ ರಾಜ್ಯ ಸರ್ಕಾರ ಹಾಗೂ ಪಕ್ಷದ ಹೈಕಮಾಂಡ್ಗೆ ಒತ್ತಾಯಿಸಿದೆ. ಪಟ್ಟಣದ ಅಂಜುಮಾನ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ LH ಆವಟಿ 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಹಾಗೂ ಹಲವು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿರುವ CS ನಾಡಗೌಡ ಅವರನ್ನ ಉದ್ದೇಶಪೂರ್ವಕವಾಗಿ ಸಚಿವ ಸಂಪುಟದಿಂದ ದೂರವಿಡಲಾಗುತ್ತಿದೆ ಎಂದು ಆರೋಪಿಸಿದರು. ನಾಡಗೌಡ ಅವರು ವಿವಿಧ ಇಲಾಖೆಗಳ ಜವಾಬ್ದಾರಿಯನ್ನ ಸಮರ್ಥಕವಾಗಿ ನಿಭಾಯಿಸಿದ್ದು, ನಷ್ಟದಲ್ಲಿದ್ದ KSDL ಸಂಸ್ಥೆಯನ್ನ ಲಾಭದ ಹಾದಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇಂತಹ ಅನುಭವಿ ಹಾಗೂ ಜನಪರ ನಾಯಕರನ್ನ ಸಚಿವ ಸಂಪುಟಕ್ಕೆ ಸೇರಿಸದಿರುವುದು ಕ್ಷೇತ್ರದ ಜನರಿಗೆ ಬೇಸರ ಉಂಟು ಮಾಡಿದೆ ಎಂದು ಹೇಳಿದರು. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಡಗೌಡರಿಗೆ ಸಚಿವ ಸ್ಥಾನ ಸಿಗುವ ಎಲ್ಲ ಅವಕಾಶಗಳಿವೆ ಎಂದು ಭರವಸೆ ನೀಡಿದ್ದಾರೆ. ಆದರೆ ಇದುವರೆಗೆ ಆ ಭರವಸೆ ಈಡೇರದೇ ಇರುವುದು ಕ್ಷೇತ್ರದ ಜನರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲೂ ನಾಡಗೌಡ ಅವರ ಹೆಸರನ್ನ ಪರಿಗಣಿಸದಿದ್ದರೆ ಮುದ್ದೇಬಿಹಾಳ ಕ್ಷೇತ್ರದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಹಾಗೂ ನಲ್ತವಾಡ ಪಟ್ಟಣ ಬಂದ್ ಕರೆ ನೀಡುವುದಾಗಿ ಎಚ್ಚರಿಸಿದ್ರು. ಸಚಿವ ಸ್ಥಾನ ನೀಡದಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯ ಹಿನ್ನಡೆಯಾಗಲಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಮಾತನಾಡಿದ BL ಮಸೀದಿ ಅಧ್ಯಕ್ಷ ರಜಾಕ್ ಸಾಬ್ ನಾಯ್ಕೋಡಿ, ಬುಡ್ಡೆ ಸಾಬ್ ತಂಗಡಗಿ, ಬಾಬು ನಾಯ್ಕೋಡಿ ಹಾಗೂ ಅಬ್ದುಲ್ ಗನಿ ಸಾಬ್ ಕಾಜಿ ಅವರು CS ನಾಡಗೌಡ ಅವರ ರಾಜ್ಯದ ಹಿರಿಯ, ಅನುಭವಿ ಮತ್ತು ಪ್ರಾಮಾಣಿಕ ರಾಜಕಾರಣಿಯಲ್ಲಿ ಒಬ್ಬರಾಗಿದ್ದು, ಉತ್ತರ ಕರ್ನಾಟಕಕ್ಕೆ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ದೊರೆಯಬೇಕು ಎಂದು ಆಗ್ರಹಿಸಿದ್ರು. ಚುನಾವಣಾ ಸಂದರ್ಭದಲ್ಲಿ ಸಚಿವ ಸ್ಥಾನ ಭರವಸೆ ನೀಡಿ ಮತ ಪಡೆದ ನಂತರ ನಾಡಗೌಡ ಅವರನ್ನ ಕಡೆಗಣಿಸಲಾಗುತ್ತಿದೆ. ಕ್ಷೇತ್ರದ ಜನರ ಸಹನೆಯನ್ನ ಪರೀಕ್ಷಿಸದೆ ಕೂಡಲೇ ಸಚಿವ ಸ್ಥಾನ ನೀಡಬೇಕು. ಇಲ್ಲವಾದರೆ ಕ್ಷೇತ್ರದ ಜನತೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷಕ್ಕೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಬ್ರಾಹಿಂ ಮುಲ್ಲಾ, ಉಮರ್ ಫಾರೂಕ್ ಮೂಲಿಮನಿ, ದಸ್ತಗೀರ್ ಸಾಬ್, ಅರೇಶಂಕರ್, ಯುವ ಮುಖಂಡರಾದ ಜಾಫರ್ ಮಕಂದಾರ್, ಮೆಹಬೂಬ್ ಮಾಲಿಕ್ ಸಾಬ್ ಹಾಗೂ ಅಳ್ಳೂರ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ವರದಿ ಅಬ್ದುಲ್ ರಜಾಕ್ ರಕ್ಕಸಗಿ, ನಲ್ತವಾಡ. ಖಂಡಿತವಾಗಿ ನಮಗೆ ಸಚಿವ ಸ್ಥಾನ ನಮ್ಮ ತಾಲೂಕಿಗೆ ದೊರಕಲೇಬೇಕು. ಹಾಗಾದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ವಿಶ್ವಾಸ ಉಳಿತದೆ. ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಸಂಪೂರ್ಣ ಮುಳುಗುತ್ತಿರುವ KSDL ಅನ್ನುವಂಥ ಸಾಬೂನು ಮತ್ತು ಮಾರ್ಜಕ ನಿಗಮವನ್ನು ಕೊಟ್ಟಾಗ ಮುಳುಗುತ್ತಿರುವ ಹಡಗು ಇವತ್ತು ಕೋಟ್ಯಾಂಗಟ್ಟಲೆ ಲಾಭ ಮಾಡುವಂಥ ಕೆಲಸ ಅಪ್ಪಾಜಿ ನಾಡಗೌಡರು ಮಾಡಿದ್ದಾರೆ. ಸ್ವಚ್ಛ ಆಡಳಿತಗಾರ, ನಿಷ್ಠೂರವಾದಿ ಮತ್ತು ಯಾವುದೇ ಕಳಂಕರಹಿತ ರಾಜಕಾರಣ ಕರ್ನಾಟಕದಲ್ಲಿ ಯಾರಾದರೂ ಇದ್ರೆ 220 MLAಗಳಲ್ಲಿ ಅಪ್ಪಾಜಿ ನಾಡಗೌಡರು ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸುಮಾರು ವರ್ಷಗಳ ರಾಜಕಾರಣ ಅನುಭವ ಅವರಿಗಿದೆ. BM ಪಾಟೀಲ್ ಜೊತೆ ರಾಜಕಾರಣ ಮಾಡಿದಂಥ BM ಪಾಟೀಲ್ ಜೊತೆ ರಾಜಕಾರಣ ಮಾಡಿದಂಥ ಅಪ್ಪಾಜಿ ನಾಡಗೌಡರು ಇವತ್ತು ಸಚಿವ ಸ್ಥಾನಕ್ಕೆ ಬೇಡುವಂಥ ಪರಿಸ್ಥಿತಿ ಬಂದಿದ್ದು ನಮಗೆ ತುಂಬ ಒಂದು ರೀತಿಯ ಖೇದ ಅನಿಸುತ್ತಿದೆ. ಆದ್ದರಿಂದ ಕೇಂದ್ರದ ವರಿಷ್ಠರು, ರಾಜ್ಯದ ವರಿಷ್ಠರು, ಹೈಕಮಾಂಡ್ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಅಪ್ಪಾಜಿ ನಾಡಗೌಡ ಸಾಹೇಬರಿಗೆ ಅವರಿಗೆ ಸೂಕ್ತವಾದಂಥ ಸ್ಥಾನಮಾನ, ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅನ್ನುವಂಥ ಬೇಡಿಕೆ ನಮ್ಮ ಇಡೀ ನಾಲ್ಕವಾಡದ ಜನತೆಯ ಪರವಾಗಿ, ನಮ್ಮ ಸಮಾಜದ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಾನು ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಮುಂಬರುವ ದಿನಗಳಲ್ಲಿ ಸಚಿವ ಸ್ಥಾನ ಏನಾದರೂ ತಪ್ಪಿದರೆ ಅದು ಅಪ್ಪಾಜಿ ನಾಡಗೌಡರಿಗೆ ನುಕ್ಸಾನ ಇಲ್ಲ, ಈ ಕಾಂಗ್ರೆಸ್ ಪಕ್ಷಕ್ಕೆ ನುಕ್ಸಾನ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ, ಹಾಗೇನಾದರೂ ಸಚಿವ ಸ್ಥಾನ ತಪ್ಪಿದರೆ ನಾವು ಉಗ್ರವಾದ ಹೋರಾಟಕ್ಕೂ ನಾವು ತಯಾರಿದ್ದೇವೆ. ನಮ್ಮ ದನಿಗಳು, ನಮ್ಮ ನಾಡಗೌಡರು, ಅಪ್ಪಾಜಿ ನಾಡಗೌಡರಿಗೆ ಸಚಿವ ಸ್ಥಾನ ದೊರಕಲೇಬೇಕು ಅನ್ನುವಂಥ ಒತ್ತಾಸೆ ನಮ್ಮೆಲ್ಲರ ಪರವಾಗಿ ನಾನು ಮಾಡ್ತಾ ನನ್ನ 2 ಮಾತು ಮುಗಿಸ್ತೇನೆ. ಹಾಗೂ 4 ವಾರ್ಡ್ ಅಂಜುಮನ್ ಕಮಿಟಿಯ ಸದಸ್ಯರು ಹಾಗೂ ಉಪಾಧ್ಯಕ್ಷರು, ಅಧ್ಯಕ್ಷರು ಮತ್ತು ಸದಸ್ಯರುಗಳು, ಮೆಂಬರ್ಗಳು ಎಲ್ಲರಿಗೂ ವತಿಯಿಂದ ವಂದನೆಗಳು. ಈ ಪ್ರೆಸ್ ಮೀಟ್ ಮಾಡುವ ಕಾರಣ ಏನೆಂದರೆ, ನಮ್ಮ ತಾಲೂಕಿನ ಮುದ್ದೇಬಿಹಾಳ ತಾಲೂಕಿನ CS ನಾಡಗೌಡ ಸಾಹೇಬರು, ಅಪ್ಪಾಜಿ ನಾಡಗೌಡ ಸಾಹೇಬರು ಸಚಿವ ಸ್ಥಾನ ಎಂದೋ ಸಿಗಬೇಕಾಗಿತ್ತು. ಆದ ಕಾರಣ ಇಲ್ಲಿವರೆಗೂ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಈ ಮೊದಲು ಸಿದ್ದರಾಮಯ್ಯ ಸಾಹೇಬರು 2013-18ರ ಕಾಲದಲ್ಲಿ ಹಾಗೂ 2012 23-24ರಲ್ಲಿ
ಒಂದು ವಾಗ್ದಾನ ನಮ್ಮ ತಾಲೂಕಿಗೆ ಬಂದು ವಾಗ್ದಾನ ಮಾಡಿದರು. ಈ ಸರಿ ಅಪ್ಪಾಜಿ ನಾಗವಾಡ ಸಾಹೇಬ್ರಿಗೆ ನೀವು ಗೆಲ್ಲಿಸ್ತನ್ನಿ, ಸಚಿವ ಸ್ಥಾನ ನಾವು ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ಕೇಳಿ ವಾಗ್ದಾನ ಮಾಡಿ ಹೋಗಿದ್ರು. ಇಲ್ಲಿವರೆಗಾದರೂ ಸಿದ್ದರಾಮಯ್ಯ ಸಾಹೇಬರು 2 ಅವಧಿಗಳನ್ನು ಮುಗಿಸಿದ್ರು ಕೂಡ ಅಪ್ಪಾಜಿ ನಾಗವಾಡ ಸಾಹೇಬರಿಗೆ ಕೊಡಲೇ ಇಲ್ಲ. ಒಂದು ಡೆಲ್ಲಿಯ ಸಚೇತಕರಾಗಿ ಒಂದು ಹುದ್ದೆಯನ್ನು ಕೊಟ್ಟರು. ಅದನ್ನು ಕೂಡ ಕಳಂಕರಹಿತ ನಿಷ್ಠೆಯಿಂದ ನಾಡಗೌಡ ಸಾಹೇಬರು ಅದನ್ನು ನಿಭಾಯಿಸಿದರು. ಯಾವುದೇ ಕಳಂಕರಹಿತ, ಯಾವುದೇ ಕಳಂಕ ಇಲ್ಲದೆ ಕಳಂಕರಹಿತವಾದ ರಾಜಕಾರಣವನ್ನು ಇಲ್ಲಿವರೆಗೆ ಮಾಡಿಕೊಂಡು ಬಂದಿದ್ದಾರೆ. ಹಾಗೂ ಮುದ್ದೇಬಿಹಾಳ ತಾಲೂಕಿನಲ್ಲಿ ಇರುವಂಥ ಎಲ್ಲ ಸಮುದಾಯಗಳನ್ನು ಒಕ್ಕೂರ್ಲಿಂದ ಒಗ್ಗಟ್ಟಾಗಿ ತೆಗೆದುಕೊಂಡು ಒಂದೇ ವೇದಿಕೆಯ ಮೇಲೆ ಎಲ್ಲರನ್ನೂ ಕೂಡಿಸಿಕೊಂಡು ಎಲ್ಲರನ್ನೂ ನಮ್ಮವರು ಎನ್ನುವಂಥ ಭಾವನೆಯಿಂದ ಇಲ್ಲಿವರೆಗೂ ರಾಜಕಾರಣ ಮಾಡುತ್ತಾ ಬಂದಿದ್ದಾರೆ. ಯಾವುದೇ ಜಾತಿ ಭೇದ ಮರೆತು ರಾಜಕಾರಣ ಮಾಡುತ್ತಾ ಬಂದಿದ್ದಾರೆ. ಆದ ಸಲುವಾಗಿ ನಾವು ಅಂಜುಮನ್ ಕಮಿಟಿ ವತಿಯಿಂದ, ನಾಲತ್ವಾಡದ ಮುಸ್ಲಿಂ ಬಾಂಧವ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ನಾಗರಿಕರ ವತಿಯಿಂದ ಒಕ್ಕೂರಿನಿಂದ ನಮ್ಮ ಬೇಡಿಕೆ ಇದೆ. ಅಪ್ಪಾಜಿ ನಾಡಗೌಡ ಸಾಹೇಬರಿಗೆ ಈ ಸಲವಾದರೂ ನೀವು ಡೆಲ್ಲಿಯ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಖರ್ಗೆ ಸಾಹೇಬರಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನೂತನ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರಿಗೆ ನಮ್ಮ ಕಡೆಯಿಂದ ಒತ್ತಾಯದಿಂದ ಕೇಳುವುದೇನೆಂದರೆ ಈ ಸರಿ ನಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅಪ್ಪಾಜಿ ನಾಡಗೌಡ ಸಾಹೇಬರಿಗೆ ಅಂತ ಕೇಳ್ಕೊಳ್ತೀವಿ. ಅಂಜುಮನ್ ಕಮಿಟಿ ಅಧ್ಯಕ್ಷ, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಊರಿನ ಹಿರಿಯರು ಎಲ್ಲರೂ ಸೇರಿ ಇವತ್ತು ಕರೆದಂಥ ಪ್ರೆಸ್ ಮೀಟ್ ಏತಕ್ಕಾಗಿ ಅಂದರೆ ಈ ಭಾಗದ ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕರಾದಂಥ ಅಪ್ಪಾಜಿ ನಾಡಗೌಡರು ಇವರ ಸಲುವಾಗಿ ಸಚಿವ ಸ್ಥಾನದ ಸಲುವಾಗಿ ಎಲ್ಲರೂ ಉಳಿದಿದ್ದೇವೆ. ಅವರಿಗೆ 40 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಸತತವಾಗಿ 6 ಬಾರಿ ಶಾಸಕರಾಗಿ ಆಚೆ ಬಂದು ಇಲ್ಲಿವರೆಗೆ ಅವರಿಗೆ ಸಚಿವ ಸ್ಥಾನದಿಂದ ವಂಚಿತರಾಗಿರ್ತಾರೆ. ಅದರ ಸಲುವಾಗಿ ಎಲ್ಲರೂ ನಮ್ಮ ಸಮಾಜದ ಹಿರಿಯರು ಸೇರಿ ಇವತ್ತಿನ ದಿವಸ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಈ ನಮ್ಮ ರಾಷ್ಟ್ರ ಮಟ್ಟದ ನಾಯಕರಾದಂಥ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆಜಿಯವರು, ಆಮೇಲೆ ಈ ಹೊಸದಾಗಿ ಸೇರಿದಂಥ ಮುಖ್ಯಮಂತ್ರಿ ಆದಂಥ ಮಾನ್ಯ ಶ್ರೀ DK ಶಿವಕುಮಾರ್ ಇವರಿಗೂ ಎಲ್ಲರಿಗೂ ನಾವು ಒಕ್ಕಲಿನಿಂದ ಸೇರಿ ಮನವಿ ಮಾಡ್ತಾ ಇದ್ದೇವೆ. ಈ ಬಾರಿ ಆದರೂ ಈ ಸಚಿವ ಸಂಪುಟದಲ್ಲಿ ಅವರಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ನೀಡಬೇಕೆಂದು ನಾವು ಎಲ್ಲರೂ ಕಳಕಳಿಯಿಂದ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. आज जो है यहाँ पर अंजुमन कमेटी हमारा कहने का मकसद ये है कि हमारे मुद्देबिहाಳ मतक्षेत्र CS डॉक्टर साहब को जो है सचिव स्थान देना बोल के हमें क्या यहाँ पर जमा हुए हैं। हम लोग कई सालों से शासक बन के करते रहे, लेकिन क्या मिनिस्ट्री सीट नहीं मिला। ये बार किसी तरह से मिनिस्ट्री सीट देना बोल के हम क्या है यहाँ पर जमा हुए हैं। हमें राहुल गांधी साहब को, सोनिया गांधी साहब मैडम को और गांधी साहब खरगे साहब को हम यही कहना चाहते हैं कि हमारे नागौर साहब का क्या है सचिव स्थान जो क्या है हम वक्ताए के हिसाब से मांग रहे हैं। हम देना बोल के हक है, क्योंकि आज तक उन्होंने तो अप्पाजी साहब तो नहीं मांग रहे, लेकिन उनके कार्यकर्ता क्या है आज उनको सचिव स्थान देना आज बोल के क्या है बजट बोलते हैं। हमारे अंजुमन कमेटी के अध्यक्ष उपाध्यक्ष सभी द्वारा हमारे पूरे मुस्लिम जमात वाले मिलकर क्या है उनको सचिव स्थान देना बोल करके यहाँ पर जमा है। तो किसी बहन क्या है वो देना, अगर नहीं आगे चल कर के कांग्रेस पार्टी को वोट देना या नहीं देना वो आगे क्या है सब मिल कर क्या है बैठ के क्या है मसले हल करने वाले। लेकिन अगर सचिव स्थान दिया तो बहुत अच्छी बात है, अगर सचिव नहीं दिया वो मिनिस्ट्री नहीं मिलाकर तो आगे क्या है आगे बहुत सी क्या है मसले खड़े होते हैं। इस मसले को क्या है जवाबदारी क्या है कांग्रेस के हाई कमांड होंगे बोलकर मेरी बात को पसंद आता है। ವೀಕ್ಷಕರೇ ನಮಸ್ಕಾರ, ನಾನು ನಿರುಪಗೆ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ.
ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.